ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಗುರ್ಲಾಪುರನಲ್ಲಿ ನಡೆದ ರೈತರ ಹೋರಾಟದ ಬಗ್ಗೆ ಶ್ರೀಗಳ ಮಾತುಗಳು ಹೀಗಿವೆ. ರೈತರಿಗೆ ಸಹಾಯ ಸಹಕಾರ ಮಾಡುವಂತಹ ಸರ್ಕಾರವೇ ಈ ರೈತರನ್ನ ಸತತವಾಗಿ 8 ದಿನಗಳ ಕಾಲ ಹೋರಾಟಕ್ಕೆ ಅಣಿಮಾಡಿಸಿ ಅವರಿಗೆ ಯಾವುದೇ ರೀತಿಯಾದ ಪ್ರೋತ್ಸಾಹ ಸಹಾಯಧನ ನೀಡದಿರುವುದು ತುಂಬಾ ದುಃಖಕರವಾದ ವಿಷಯವಾಗಿದೆ ಎಂದರು. ಸರ್ಕಾರಕ್ಕೆ ಶ್ರೀಗಳು ಮನವಿಯನ್ನ ಮಾಡಿಕೊಂಡು ಇಂತಹ ಕಹಿ ಘಟನೆಗಳು ಇನ್ನೂ ಮರುಕಳಿಸದಂತೆ ಸರ್ಕಾರಕ್ಕೆ ಸಂದೇಶವನ್ನ ಈ ಗುರ್ಲಾಪುರ ರೈತ ಹೋರಾಟಕ್ಕೆ ಭಾಗಿಯಾಗಿ ನೆರೆದಿದ್ದಂತಹ ರೈತರಿಗೆ ಆಶೀರ್ವಚನವನ್ನ ಒದಗಿಸಿದರು. ರಾಯಣ್ಣ, ಸಮೃದ್ಧ ಕರ್ನಾಟಕ ನ್ಯೂಸ್, ಗುರ್ಲಾಪುರ. ರೈತ ಹೋರಾಟ, ರೈತ ಚಳವಳಿ ಬಹಳಷ್ಟು ತನ್ನ ಒಂದು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಇಡೀ ರಾಜ್ಯ ಗುರ್ಲಾಪುರ ಕ್ರಾಸ್ ಕಡೆ ತಿರುಗಿರ್ತಕ್ಕಂಥ ಈ ಹೋರಾಟ ದಿನೇ ದಿನೇ ಅನೇಕ ಜನರ ಬೆಂಬಲದಿಂದ ತನ್ನ ಸ್ವರೂಪವನ್ನೇ ಬದಲಾವಣೆ ಮಾಡ್ತಾ ಇದೆ. ಹಾಗಾಗಿ ಗುರುಪುರ ಮಠದ ವತಿಯಿಂದ ನಾವು ಕೂಡ ಇವತ್ತು ಸಾವಿರಾರು ಜನರ ಜೊತೆಗೆ ಗುರ್ಲಾಪುರ ಕ್ರಾಸಿಗೆ ಈ ಹೋರಾಟಕ್ಕೆ ಆಗಮಿಸಿ ಬಸರಿ ಮಠದ ಬೆಂಬಲವನ್ನು ಕೊಡೋದರ ಮುಖಾಂತರ ಅವರಿಗೆ ಒಂದು ಆತ್ಮಧೈರ್ಯದ ಮಾತುಗಳನ್ನು ಹೇಳಿ ಗುರುಗಳ ಆಶೀರ್ವಾದ ಈ ರೈತರ ಮೇಲೆ ಇರಬೇಕು, ಈ ರೈತರಿಗೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಆ ಬೆಲೆಯನ್ನು ರೈತರಿಗೆ ಸಿಗಬೇಕು ಅನ್ನುವಂಥ ಒಂದು ಶುಭ ಹಾರೈಕೆಯನ್ನು ಇವತ್ತು ನಾವು ಬಂದು ಇಲ್ಲಿ ಹಾರೈಸಿರ್ತಕ್ಕಂಥದ್ದು. ಇವತ್ತು ಸಕ್ಕರೆ ಸಚಿವರು ಕೂಡ ಇಲ್ಲಿ ಬಂದು ತಮ್ಮ ಒಂದು ಸರ್ಕಾರದಿಂದ ತಮ್ಮ ನಿಲುವು ಕೂಡ ಹೇಳಿ ಹೋಗಿದ್ದಾರೆ. 2 ದಿನ ಸಮಯ ಅವಕಾಶವನ್ನು ತೆಗೆದುಕೊಂಡಿದ್ದಾರೆ. 2 ದಿವಸದಲ್ಲಿ ಮತ್ತೆ ನಮಗೆ ಸಹಕಾರಾತ್ಮಕವಾದಂಥ ಒಂದು ಸುದ್ದಿಯನ್ನು ಬರ್ತದೆ ಅನ್ನುವಂಥದ್ದು ನಮ್ಮ ನಿರೀಕ್ಷೆಯಲ್ಲಿದೆ. ಹಾಗಾಗಿ ವಿಭಾಗದ ಅನ್ನದಾತರಿಗೆ ನ್ಯಾಯ ಸಿಗಬೇಕು, ಅನ್ನದಾತ ಖುಷಿಯಿಂದ ಇರಬೇಕು, ಅನ್ನದಾತ ನಗುತ್ತಾ ಉಳುಮೆಯನ್ನು ಮಾಡಿ ಜಗತ್ತಿಗೆ ಅನ್ನ ನೀಡಬೇಕು ಅನ್ನುವಂಥದ್ದೇ ಎಲ್ಲರ ಆಶೆ ಆಗಿರ್ತಕ್ಕಂಥದ್ದು. 2 ದಿನದಲ್ಲಿ ರೈತನ ಒಂದು ಆತ್ಮತೃಪ್ತಿ ಆಗ್ತಕ್ಕಂಥ ಆ ಕ್ಷಣ 2 ದಿವಸಗಳಲ್ಲಿ ರೈತರಿಗೆ ಒಂದು ಒಳ್ಳೆಯ ಭವಿಷ್ಯದ ಒಂದು ಬೆಲೆಯನ್ನು